ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಆಸ್ತಿ ವಿವಾದಗಳು ಜಾಸ್ತಿ ಆಗುತ್ತೆ. ಬಂಧು ಬಾಂಧವರಿಂದ ಕಿರಿಕಿರಿಗಳು, ನೆಂಟರಿಷ್ಟರು, ಸಂಬಂಧಿಕರು, ನೆರೆಹೊರೆಯವರಿಂದ ಒಂದಿಷ್ಟು ಕಿರಿಕಿರಿಗಳು, ಅವಮಾನಗಳು ಜಾಸ್ತಿ ಆಗಿ ಹೋಗುತ್ತೆ. ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ಈ ವಾರದಲ್ಲಿ ಅವರು ಜಾಸ್ತಿ ಸೃಷ್ಟಿ ಮಾಡ್ತಾರೆ. ಶತ್ರುಕಾಟಗಳು ಜಾಸ್ತಿ ಆಗುತ್ತೆ. ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರಿಗೆ ಒಂದಿಷ್ಟು ಕಷ್ಟಗಳು ಜಾಸ್ತಿ. ಜಾಗ್ರತೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಗಾಢ ಕೆಂಪು ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳೋ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಆನ್ಲೈನ್ನಿಂದ ಹಣಗಳನ್ನು ಕಳ್ಕೊಳ್ತಕ್ಕಂಥದ್ದು, ಈ ಗ್ಯಾಂಬ್ಲಿಂಗ್ಗಳಿಂದಾಗಿರಬಹುದು, ಅಥವಾ ನಿಮಗೇ ಗೊತ್ತಿಲ್ಲದೆ ನಿಮ್ಮ ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಕೆಲವೊಂದು ಧನ ನಷ್ಟಗಳನ್ನು ಉಂಟು ಮಾಡಿಕೊಳ್ತೀರಿ. ಸ್ವಲ್ಪ ಜಾಗೃತೆಯಾಗಿರಿ. ಹೊಸದಾಗಿ ಬಂಡವಾಳಗಳನ್ನು ಹೂಡ್ತಕ್ಕಂಥದ್ದು ಅಷ್ಟು ಉತ್ತಮವಾದದ್ದಲ್ಲ. ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಶುಭವಾದ ವಾತಾವರಣ ಇಲ್ಲ. ಅದರ ಜೊತೆಗೆ ಈಗಾಗಲೇ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಿರಿಕಿರಿಯ ವಾತಾವರಣ, ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಕುಟುಂಬದ ವಾತಾವರಣ ಯಾಕೋ ಹದಗೆಡ್ತಾ ಬರುವಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳುವಂತಹ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಸ್ವಲ್ಪ ಆಧ್ಯಾತ್ಮಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ದೇವರು ದಿಂಡರು, ಪೂಜೆ ಪುರಸ್ಕಾರಗಳು, ತೀರ್ಥಕ್ಷೇತ್ರಗಳ ಭೇಟಿ, ಪುಣ್ಯ ಕ್ಷೇತ್ರಗಳ ದರ್ಶನ, ಈ ರೀತಿಯಾದ ಭಾಗ್ಯ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ತಂದೆ ತಾಯಿಗಳಿಂದ ಒಂದಿಷ್ಟು ಸಹಕಾರ ಸಿಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಲಾಭಗಳನ್ನು ನೋಡ್ತೀರಿ. ಕೆಲವೊಬ್ಬರಿಗೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿದೇಶ ಪ್ರವಾಸದ ಯೋಗವೂ ಸಹ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಹಂತ ಹಂತವಾಗಿ ಬೆಳವಣಿಗೆಯನ್ನು ಹೊಂದುತ್ತೀರಾ ಈ ವಾರದಲ್ಲಿ ಮಿಥುನ ರಾಶಿಯವರು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಗಿಣಿ ಹಸಿರಿನ ಬಣ್ಣ. ಕೊನೆಯಲ್ಲಿ ಹೇಳುವಂತಹ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ಅದೇ ರೀತಿಯಾಗಿ ಮುಂದಿನ ರಾಶಿ ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ವಾರದಲ್ಲಿ ಸಂಗಾತಿ ಜೊತೆಗೆ ಇದ್ದಂತಹ ವೈಮನಸ್ಯಗಳು ದೂರವಾಗುತ್ತೆ. ಹಾಲಿನ ವ್ಯಾಪಾರಸ್ಥರಿಗೆ, ಪಶುಸಂಗೋಪನೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಅತ್ಯುತ್ತಮವಾದ ಧನದ ಲಾಭಗಳು ಬರುತ್ತೆ. ಸಗಟು ವ್ಯಾಪಾರಸ್ಥರಿಗೆ ತಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಗಳು ಬರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಕ್ಕೆ ಸಾಲದ ಬಾಧೆಯಿಂದ ಆಚೆ ಬರ್ತೀರಿ. ನಿಮ್ಮ ಮಕ್ಕಳ ವಿದ್ಯಾಪ್ರಗತಿ, ಅವರ ಆರೋಗ್ಯದ ಏಳಿಗೆ ನಿಮಗೆ ಇನ್ನಷ್ಟು ಸಂತಸವನ್ನು ತಂದುಕೊಟ್ರೆ, ಬರುವಂತಹ ಧನಲಾಭಗಳು ನಿಮಗೆ ಇನ್ನಷ್ಟು ನೆಮ್ಮದಿಯನ್ನು ತಂದುಕೊಡತ್ತೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಬಿಳಿ ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳುವಂತಹ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ಸಿಂಹರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಶತ್ರುಗಳಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳು ಜಾಸ್ತಿನೇ. ಆದರೆ ಅಗೋಚರ ಶತ್ರುಗಳೇನಲ್ಲ. ಅವರ ಮಾತುಗಳನ್ನು ಕೇಳೋದು ನೀವು ಸ್ವಲ್ಪ ಕಮ್ಮಿ ಮಾಡಬೇಕು. ಉದ್ಯೋಗದಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯವಾಗುತ್ತೆ ಈ ವಾರದಲ್ಲಿ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಏರಿಳಿತಗಳು, ಏರುಪೇರುಗಳು ಆಗುತ್ತೆ. ವ್ಯಾಪಾರಸ್ಥರಿಗೆ ಹೆಚ್ಚಿನ ಧನಲಾಭಗಳು ಬರೋದಿಲ್ಲ. ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳೆಲ್ಲ ಕಡಿಮೆ ಆಗಿ ಹೋಗುತ್ತೆ. ಆರೋಗ್ಯದಲ್ಲೂ ಸಹ ಬಹಳ ಏರುಪೇರುಗಳು ಉಂಟಾಗುತ್ತೆ. ಸಿಂಹರಾಶಿಯವರಿಗೆ ಜಾಗ್ರತೆ. ಈ ಒಂದು ವಾರದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳೋ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ವಾರದಲ್ಲಿ
ಸಂತಾನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ತಾಪತ್ರೆಗಳು ನಿವಾರಣೆ ಆಗುತ್ತೆ. ಅತ್ಯಂತ ಆತ್ಮೀಯರು ನಿಮ್ಮನ್ನೇನು ನಿಷ್ಠೂರ ಮಾಡಿಕೊಂಡಿದ್ರು ಅವೆಲ್ಲವೂ ಸಹ ದೂರ ಆಗ್ತಕ್ಕಂಥದ್ದು. ಸುಗಂಧ ದ್ರವ್ಯಗಳ ಮಾರಾಟಗಾರರಿಗೆ ಅಂದರೆ ಪರ್ಫ್ಯೂಮ್ ಮಾರಾಟಗಾರರಿಗೆ, ಅದೇ ರೀತಿಯ ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಬ್ಯಾಂಗಲ್ ಸ್ಟೋರ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಜವಳಿ ವ್ಯಾಪಾರಸ್ಥರಿಗೆ ಬಹಳ ಧನದ ಲಾಭಗಳು ಉಂಟಾಗುತ್ತೆ ಈ ವಾರದಲ್ಲಿ. ಕನ್ಯಾ ರಾಶಿಯವ್ರಿಗೆ ಬಹಳ ಸುಂದರವಾಗಿರ್ತಕ್ಕಂಥ ವಾರ ಅಂತ ಹೇಳ್ಬಹುದು. ಜೊತೆಗೆ ಈ ಒಂದು ವಾರದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ದಿಕ್ಕು ಪಶ್ಚಿಮ ದಿಕ್ಕು. ಅದೃಷ್ಟದ ಸಂಖ್ಯೆ ಈ ವಾರ ನಿಮಗೆ 4. ಅದೃಷ್ಟದ ಬಣ್ಣ ಗೋಮೇಧಿಕ ಬಣ್ಣ. ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಫಾಲೋ ಮಾಡಿ, ಇನ್ನಷ್ಟು ಹೆಚ್ಚಿನ ಸುಖ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ. ತುಲಾರಾಶಿ. ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಪ್ರೇಮ ಜೀವನದಲ್ಲಿದ್ದಂತಹ ತಾಪತ್ರೆಗಳು ನಿವಾರಣೆಯಾಗುತ್ತೆ. ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಅವಿವಾಹಿತರಿಗೆ ವಿವಾಹದ ಒಂದು ಯೋಗಗಳು ಕೂಡಿ ಬರ್ತಕ್ಕಂಥದ್ದು. ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗುತ್ತೆ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಇದ್ದಂತಹ ಕಿರುಕುಳಗಳು ದೂರ ಆಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯದ ಅಭಿವೃದ್ಧಿ ನಿಮಗೆ ಇನ್ನಷ್ಟು ನೆಮ್ಮದಿ ತಂದುಕೊಡುತ್ತೆ. ಬಹಳ ದಿವಸಗಳಿಂದ ನಿಂತೋದಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಬಗೆಹರಿಯುತ್ತೆ. ನಿಮಗೆಲ್ಲವೂ ಸಹ ನೆಮ್ಮದಿಯ ವಾತಾವರಣ. ತುಲಾರಾಶಿಯವರಿಗೆ ಈ ವಾರ ಬಹಳ ಸುಂದರವಾಗಿದೆ. ನಿಮಗೇನಾದರೂ ಈಗಾಗಲೇ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ಬಿಟ್ಟಿದ್ದು, ಇನ್ನೇನಿಲ್ಲ ಪುನಃ ನಾನು ಶುರು ಮಾಡಬೇಕಂದ್ರೂ ಸಹ ನೀವು ಪುನಃ ಪ್ರಾರಂಭ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿರ್ತಕ್ಕಂತಹ ವಾರ ತುಲಾರಾಶಿಯವರಿಗೆ. ಈ ಒಂದು ವಾರದಲ್ಲಿ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ಬೂದು ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳುವಂತಹ ಸ್ತೋತ್ರದ ಪಠಣೆಯನ್ನು ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ನಿಮ್ಮ ಕೈ ಸೇರ್ತಕ್ಕಂಥದ್ದು. ವಾದ ವಿವಾದಗಳಿಂದ ದೂರ ಆಗ್ತೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಬಹಳ ಗಣ್ಯ ವ್ಯಕ್ತಿಗಳ ಪರಿಚಯವಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದು ಲಾಭವೂ ಸಹ ಆಗುತ್ತೆ. ನೂತನ ವಸ್ತ್ರಾಭರಣಗಳನ್ನು ಖರೀದಿ ಮಾಡ್ತೀರಿ. ಪೀಠೋಪಕರಣಗಳ ಮಾರಾಟಗಾರರಿಗೆ, ಗೃಹ ಉಪಕರಣಗಳ ಮಾರಾಟಗಾರರಿಗೆ ಹೆಚ್ಚಿನ ಧನದ ಲಾಭ ಬರುತ್ತೆ. ಉದ್ಯೋಗಸ್ಥರಿಗೆ ನೌಕರಿಯಲ್ಲಿ ಬಡ್ತಿ ಸಿಗ್ತಕ್ಕಂತಹದ್ದು. ಉದ್ಯೋಗ ರಹಿತರಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರ ವಿದ್ಯಾಪ್ರಾಪ್ತಿಯ ಯೋಗ ಸಹ ಈ ವಾರದಲ್ಲಿ ಇದೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಅದೇ ರೀತಿಯ ಕೊನೆಯಲ್ಲಿ ಹೇಳೋ ಪರಿಹಾರವನ್ನು ಫಾಲೋ ಮಾಡಿ. ಶುಭವಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಹಿರಿಯರ ಒಂದು ಮಾತುಗಳಿಂದ ಕಿರಿಕಿರಿಗಳು ಜಾಸ್ತಿ ಆಗುವಂಥದ್ದು. ಅವರ ನಡವಳಿಕೆ ನಿಮಗೆ ಇಷ್ಟವಾಗದೇ ಹೋಗಬಹುದು. ಮನೆಯಲ್ಲಿ ಒಂದು ರೀತಿ ನೆಮ್ಮದಿ ಇಲ್ಲದ ವಾತಾವರಣ ಆಗುತ್ತೆ. ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಇನ್ಶೂರೆನ್ಸ್ಗಳನ್ನು ಬೇರೆಯವ್ರಿಗೆ ಮಾಡಿಸ್ಕೊಡ್ತಕ್ಕಂತಿರೋದಿರ್ಬೋದು. ಮ್ಯೂಚುವಲ್ ಫಂಡ್ಸ್ಗಳನ್ನು ಬೇರೆಯವ್ರಿಗೆ ಕೊಡಿಸ್ತಕ್ಕಂಥವ್ರು, ಈ ರೀತಿಯಾಗಿ ಏಜೆಂಟ್ಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಂತಹ ಒಳ್ಳೆಯ ಲಾಭಾಂಶಗಳೇನು ಇಲ್ಲ. ಸಾಲಗಳು ಜಾಸ್ತಿ ಆಗ್ತಕ್ಕಂಥದ್ದು. ಒಂದು ಕೆಲಸ ಕಾರ್ಯಗಳಲ್ಲಿ ಅಲೆದಾಟಗಳು ಜಾಸ್ತಿ ಆಗುತ್ತೆ. ಕಿರಾಣಿ ಅಂಗಡಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಸೂಪರ್ ಮಾರ್ಕೆಟ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ದಿನಸಿ ಅಂಗಡಿಗಳ ಒಂದು ವ್ಯಾಪಾರಸ್ಥರಿಗೆ ಅಷ್ಟೊಂದೇನು ಲಾಭಾಂಶಗಳು ಬರಲ್ಲ ಈ ವಾರದಲ್ಲಿ. ಸ್ವಲ್ಪ ಪ್ರಗತಿ ನಡಿಗೆ ಅಂತ ಹೇಳ್ಬೋದು. ಅಂದರೆ ಅಷ್ಟು ನಿಧಾನವಾಗಿರುತ್ತೆ. ಅಂಥದ್ದೇನು ಏಳಿಗೆಗಳು ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಇಲ್ಲದೇ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸ್ವಲ್ಪ ಜಾಗೃತಿಯಾಗಿರಿ. ಈ ವಾರ ನಿಮ್ಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟದ ಸಂಖ್ಯೆ 3. ಅದೃಷ್ಟದ ಬಣ್ಣ ಕಿತ್ತಳೆಯ ಬಣ್ಣ. ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ನೀವು ಯಾವ ಸ್ತೋತ್ರ ಪಠಣವನ್ನು ಮಾಡಬೇಕು ಅಂತ ಕೊನೆಯಲ್ಲಿ ಹೇಳ್ತೇವೆ. ಆ ಸ್ತೋತ್ರ ಪಠಣವನ್ನು ಮಾಡಿ. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ. ಸುಮ್ಮನೆ ನಿಮ್ಮ ಮೇಲೆ ಅಪವಾದಗಳು, ಏನೋ ಒಂದು ರೀತಿ ಅನುಮಾನಯುಕ್ತ ಮಾತುಗಳು ಬರ್ತಕ್ಕಂಥದ್ದು. ನೆಮ್ಮದಿ ಇಲ್ಲದೇ ಇರತಕ್ಕಂಥ ವಾತಾವರಣ. ಎಲ್ಲ ವಿಚಾರದಲ್ಲೂ ಗೊಂದಲ ತಾಪತ್ರೆಗಳು ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿಯರ ನಡುವೆ ಒಂದಿಷ್ಟು ವೈಮನಸ್ಸುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮಕ್ಕಳ ಅನಾರೋಗ್ಯ ಇನ್ನಷ್ಟು ನಿಮಗೆ ಚಿಂತೆ ತಂದುಕೊಡುತ್ತೆ. ಆರ್ಥಿಕ ಸಬಲತೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಮಹಿಳಾ ನೌಕರರಿಗೆ ಮೇಲಧಿಕಾರಿಗಳಿಂದ ಕಿರುಕುಳಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವಾರದಲ್ಲಿ ಮಕರ ರಾಶಿಯವರಿಗಾಗುತ್ತೆ. ಜೊತೆಗೆ ಅನಾರೋಗ್ಯಗಳು ಕಾಡ್ತಕ್ಕಂಥದ್ದು. ಖಾಸಗಿ ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ
ಬಹಳ ಹಿನ್ನಡೆಗಳು ಉಂಟಾಗುತ್ತೆ. ಇನ್ನೇನು ಪ್ರಮೋಷನ್ ಬಂತು ಸರ್ಕಾರಿ ಉದ್ಯೋಗಿಗಳಿಗೆ, ಇನ್ನೇನು ನನಗೆ ಈ ವಾರ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಏನಾದರೂ ಇಟ್ಕೊಂಡಿದ್ರೆ ಅದು ಬರಲ್ಲ, ಟ್ರಾನ್ಸ್ಫರ್ಗಳು ಸರಿಯಾಗಿ ಸಿಕ್ಕೋದಿಲ್ಲ, ಏನೋ ಒಂದು ರೀತಿ ಗೊಂದಲಗಳು ಗೋಜಲಗಳು ವೃತ್ತಿ ಕ್ಷೇತ್ರದಲ್ಲಿ ಆಗ್ತಾ ಇರುತ್ತೆ. ಜಾಗ್ರತೆ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು, ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳೋ ಸ್ತೋತ್ರದ ಪಠಣವನ್ನು ಮಾಡಿ ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ರಾಜಕಾರಣಿಗಳಿಗೆ ಬಹಳ ಲಾಭಾಂಶಗಳು ಜಾಸ್ತಿ ಇದ್ದಾವೆ. ಗಣಿಗಾರಿಕೆಯನ್ನು ನಡೆಸ್ತಾ ಇರತಕ್ಕಂಥವರಿಗೆ, ವಾಹನಗಳ ಮರು ಮಾರಾಟಗಾರರಿಗೆ, ಅರಳಿ ಹತ್ತಿ ಅದೇ ರೀತಿಯಾಗಿ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ, ಈ ಸುಗಂಧ ದ್ರವ್ಯಗಳ ಮಾರಾಟಗಾರರಿಗೆ, ತಾಮ್ರ ಹಿತ್ತಾಳೆ ಕಬ್ಬಣ ಈ ರೀತಿಯಾದ ಧಾತುಗಳ ಮಾರಾಟಗಾರರಿಗೆ ಹೆಚ್ಚಿನ ಲಾಭಾಂಶಗಳು ಬರುತ್ತೆ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಅದರಲ್ಲಿ ಶುಭವಾರ್ತೆಗಳನ್ನು ಕೇಳ್ತೀರಿ. ಇನ್ನು ಹೊಸದಾಗಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಅದರಲ್ಲೂ ಸ್ಥಿರಾಸ್ತಿಗಳ ಖರೀದಿಯ ಯೋಗ ಸ್ವಲ್ಪ ಜಾಸ್ತಿನೇ ಇದೆ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಅಷ್ಟೇ. ಆರೋಗ್ಯ ಪ್ರಾಪ್ತಿ, ಅನಾರೋಗ್ಯದಿಂದ ವಿಮುಕ್ತಿ, ಸಮಾಜ ಸುಧಾರಕರುಗಳಿಗೆ ಏಳಿಗೆಗಳು, ಬಹಳ ಲಾಭಗಳು ಇದ್ದಾವೆ ಕುಂಭರಾಶಿಯವರಿಗೆ ಈ ಒಂದು ವಾರದಲ್ಲಿ. ಈ ವಾರ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ದಕ್ಷಿಣ ದಿಕ್ಕು, ಅದೃಷ್ಟದ ಸಂಖ್ಯೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು, ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಬೂದು ಬಣ್ಣ. ಅದೇ ರೀತಿಯಾಗಿ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮ ಅನುಸರಿಸಿ ಶುಭವಾಗಲಿ. ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಾರದಲ್ಲಿ ಈ ಒಂದು ಷೇರು ಮಾರುಕಟ್ಟೆ ವ್ಯವಹಾರಗಳು ನಿಮಗೆ ಕೈ ಹಿಡಿಯುತ್ತೆ. ಜಾಗ್ರತೆ. ಏನಾದರೂ ಈ ವಿಚಾರಗಳು ಬಂದ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೀವಿ, ಅದರಲ್ಲಿ ನಿಮಗೆ ಗೊತ್ತಿದ್ದರೆ ಕೈ ಹಾಕಿ, ಇಲ್ಲ ಅಂದರೆ ಹಾಕಕ್ಕೆ ಹೋಗಬೇಡಿ. ಅದರಿಂದ ಒಂದಷ್ಟು ಹಣಗಳನ್ನು ಕಳ್ಕೊಳ್ಳುವ ಸಾಧ್ಯತೆಗಳಿದ್ದಾವೆ ಅಂತಲೇ ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಈ ಸರ್ಕಾರಿ ಉದ್ಯೋಗಿಗಳಿಗೆ ಶುಭ ರೀತಿಯಾಗಿರ್ತಕ್ಕಂತಹ ಟ್ರಾನ್ಸ್ಫರ್ಗಳು ಸಿಗ್ತಕ್ಕಂತಹದ್ದು, ಬಡ್ತಿ ಪಥ್ಯ ಹೆಚ್ಚಳ ಆಗ್ತಕ್ಕಂಥದ್ದು, ಮಕ್ಕಳ ವಿವಾಹ ನಿಶ್ಚಯವಾಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಮೀನರಾಶಿಯವ್ರಿಗೆ ಯಾವಾಗಲೂ ಈ ಶತ್ರುಗಳ ಕೈವಾಡ ಜಾಸ್ತಿ, ಅದರಲ್ಲೂ ಗುಪ್ತ ಶತ್ರುಗಳ ಕೈವಾಡ ಜಾಸ್ತಿ. ಇವ್ರು ಯಾರು ಅಂತಾನೇ ಗೊತ್ತಿಲ್ಲದೆ ಇರೋರೆಲ್ಲ ಇವ್ರಿಗೆ ಶತ್ರುಗಳಾಗೋಗ್ಬಿಟ್ಟಿರ್ತಾರೆ. ಮೀನರಾಶಿಯವ್ರ ಹಣೆ ಬರಹನೇ ಹಾಗಾಗೋಗ್ಬಿಟ್ಟಿರುತ್ತೆ ನೋಡಿ. ಆ ವ್ಯಕ್ತಿ ಯಾರು ಅಂತ ಇವ್ರಿಗೆ ಪರಿಚಯನೇ ಇರೋದಿಲ್ಲ. ಎಲ್ಲೋ ತುಂಬ ವರ್ಷದಿಂದ ಪರಿಚಯ, ಈ ಮೀನರಾಶಿಯವರಿಂದ ಅವ್ರಿಗೇನೋ ಅನ್ಯಾಯ ಆಗೋಗಿದೆ ಅನ್ನೋ ತರಹದಲ್ಲಿ ಮಾತಾಡ್ತಾರೆ, ಅವ್ರ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾರೆ. ಆಮೇಲೆ ನೀನು ನೋಡಿದ್ಯಾ ಆ ವ್ಯಕ್ತಿನ ಅಂದರೆ ಇಲ್ಲ ಅಲ್ಲೆಲ್ಲೋ ಏನೋ ಆಗಿತ್ತು ಹಾಗೆ ಹೀಗೆ ಇರ್ಬೋದು. ಹೀಗೆ ಕಾಗಕ್ಕ ಗೂಬಕ್ಕನ ಕಥೆಗಳನ್ನು ಹೇಳ್ತಾರೆ ಹೊರತು ಮೀನರಾಶಿಯವ್ರ ಬಗ್ಗೆ ಅವರಿಂದ ಏನಾಗಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಈ ರೀತಿಯಾಗಿ ಶತ್ರುಗಳ ಕೈವಾಡ, ಸ್ವಲ್ಪ ಬಹಳಾಮುಖಿ ದೇವಿಯನ್ನು ಎಲ್ಲ ಶತ್ರು ಕೈವಾಡ ಇರತಕ್ಕಂಥವ್ರು ಆರಾಧನೆ ಮಾಡಿ ಶುಭವಾಗುತ್ತೆ. ಇನ್ನು ವ್ಯಾಪಾರದಲ್ಲಿದ್ದಂತಹ ಏರುಪೇರುಗಳೆಲ್ಲ ದೂರ ಆಗುತ್ತೆ. ಹಣಕಾಸಿನ ಕ್ರೋಢೀಕರಣ ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ವಾರದಲ್ಲಿ ಮೀನರಾಶಿಯವರಿಗೆ. ಸರ್ಕಾರದಿಂದ ಏನಾದರೂ ನೀವು ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂದರೂ ಈ ವಾರ ಪ್ರಯತ್ನ ಮಾಡಬಹುದು, ಬಹಳ ಶುಭವಾಗಿದೆ. ಇದಿಷ್ಟು ಮೀನರಾಶಿಯವರ ಫಲಾನುಫಲಗಳು. ಇನ್ನು ಈ ವಾರ ಮೀನರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡ್ತಕ್ಕಂತಹ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಅದೇ ರೀತಿಯಾಗಿ ಈಗ ಹೇಳುವಂತಹ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಶುಭವಾಗಲಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಇವತ್ತು ಹಸಿರು ಚೆನ್ನಾಗಿರಬೇಕು. ಹಸಿರನ್ನು ಉಳಿಸೋದ್ರ ಬಗ್ಗೆ ಜಾಗೃತರಾಗಿ. ಅದರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ ಶ್ಯಾಮಲಾದಂಡಕದ ಪಠಣವನ್ನು ಮಾಡಿ ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಈ ವಾರದ 12 ರಾಶಿಗಳ ವಾರ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.